ಖ್ಯಾತ ನಟ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಸೇರಿದ್ದರೆನ್ನಲಾದ ಸೈಟ್ನ ಶೆಡ್ ಹಾಗೂ ಕಾಂಪೌಂಡ್ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುಷ್ಪಾ ಅವರ ಪರ ವಕೀಲ ಸಂಜಯ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಯಾವುದೇ ನ್ಯಾಯಾಲಯದ ಸ್ಪಷ್ಟ ಆದೇಶವಿಲ್ಲದೆ ಅಕ್ರಮವಾಗಿ ಜೆಸಿಬಿ ಬಳಸಿ ಕಾಂಪೌಂಡ್ ಹಾಗೂ ಶೆಡ್ ಒಡೆದು ಹಾಕಲಾಗಿದೆ ಎಂದು ಆರೋಪಿಸಿದ್ದಾರೆ. ಮೊದಲನೇದಾಗಿ ಅತಿಕ್ರಮ ಪ್ರವೇಶ ಅಥವಾ ಅಕ್ರಮವಾಗಿ ನಿರ್ಮಿಸಿದ್ದಾರೆ ಅನ್ನತಕ್ಕಂಥ ವಿಚಾರ ಇಲ್ಲ. ಇದರಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅವರು ಕಾನೂನು ಸಲಹೆಯನ್ನು ಪಡ್ಕೊಂಡು ಕಾನೂನು ರೀತಿಯಲ್ಲೇ ಅದನ್ನು ಖರೀದಿ ಮಾಡಿದ್ದಾರೆ. ಪುಷ್ಪಾರವರು ನೋಂದಾಯಿತ ಕ್ರಯಪತ್ರದ ಮೂಲಕ ಇವತ್ತೇನು ಆ ಕಾಂಪೌಂಡನ್ನು ಅವರು ತೆರವುಗೊಳಿಸಿದ್ದಾರೆ, ಧ್ವಂಸಗೊಳಿಸಿದ್ದಾರೆ, ಆ ಸ್ಥಳವನ್ನು ಅವರು ಕಾನೂನು ರೀತಿಯಲ್ಲೇ ಕಾನೂನುಬದ್ಧವಾಗಿ ಅದನ್ನು ಅವರು ನೋಂದಾಯಿತ ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿ 2020ರಿಂದ ಅಲ್ಲಿ ಕಾಂಪೌಂಡನ್ನು ಹಾಕಿ ಅವರೇ ಶಾಂತಿಯುತ ಸ್ವಾಧೀನ ಮಾಡ್ಬೋದಲ್ಲಿ ಇದ್ದಾರೆ. ಈ ದೇವರಾಜ್ ಅಂತ ಏನು GP ಹೋಲ್ಡರ್ ಏನಿದ್ದಾರೆ, ಇವರು ಹೇಳೋ ಪ್ರಕಾರ ನಮಗೇನು ಆದೇಶ ಇದೆ, ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಈ ಕ್ರಮವನ್ನು ಕೈಗೊಂಡಿದ್ದೀವಿ ಅಥವಾ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಸಂಪೂರ್ಣ ಸುಳ್ಳು. ಯಾವುದೇ ರೀತಿಯ ನಿರ್ದಿಷ್ಟವಾದ ನ್ಯಾಯಾಲಯದ ಆದೇಶ ಆಗಿರ್ಬೋದು, ಯಾವುದೇ ರೀತಿ ನ್ಯಾಯಾಲಯದಿಂದ ಆದೇಶಗಳು ಬಂದಿಲ್ಲ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ. ಅವರು ಯಾವುದೋ ಒಂದು ಲಕ್ಷ್ಮಣನವರಿಗೆ ಸೇರಿದ 5 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಬೇರೆ ಇಂಜೆಕ್ಷನ್ ಸೂಟ್ನ ಹಾಕಿ ಒಂದು ನಿರ್ಬಂಧಕಾಜ್ಞೆ ಆದೇಶವನ್ನು ಪಡ್ಕೊಂಡಿದ್ದಾರೆ. ಅದರ ನಿಟ್ಟಿನಲ್ಲಿ ನಾವು ಅದನ್ನು ಕೂಡ ಚಾಲೆಂಜ್ ಮಾಡಿ ಒಂದು ಸಿವಿಲ್ ಮಿಸ್ ಕೂಡ ಪೆಂಡಿಂಗ್ ಇದೆ. ಮಾನ್ಯ 4ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೀಲ್ ಕೂಡ ಪೆಂಡಿಂಗ್ ಇದೆ. ಒಂದು ಸಿವಿಲ್ ಮಿಸ್ಲೆನಿಯಸ್ ಪಿಟಿಷನ್ ಫೈಲ್ ಮಾಡಿ ಪಿಟಿಷನ್ ಕೂಡ ಪೆಂಡಿಂಗಲ್ಲಿದೆ. ಪಿಟಿಷನ್ ಪೆಂಡಿಂಗಲ್ಲಿದ್ದು ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ. ನೋಟಿಸ್ ಹೋಗಿ ಅವರು ಕೂಡ ವಕೀಲರ ಮುಖಾಂತರ ಹಾಜರಾಗಿ ವಕಾಲತ್ ಹಾಕಿದ್ದಾರೆ. ವಕಾಲತ್ ಹಾಕಿ ಅವರು ತಕರಾರು ಸಲ್ಲಿಸೋದಕ್ಕೆ ಅಂತ ನ್ಯಾಯಾಲಯ ಅವಕಾಶ ಕೊಟ್ಟಿದೆ. ಈಗ ನೆಕ್ಸ್ಟ್ 19/1ಕ್ಕೆ ಪ್ರಕರಣ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಫಿಕ್ಸ್ ಆಗಿದೆ. ಹೀಗಿರುವಾಗ ಯಾವುದೇ ನಿರ್ದಿಷ್ಟವಾದ ನ್ಯಾಯಾಲಯದ ಆದೇಶ ಇಲ್ಲದೇ ಇದ್ರೂ ಕೂಡ, ಅಂದರೆ ಈ ಸದರಿ ಸ್ವತ್ತಿಗೆ ಪುಷ್ಪಾರವರಿಗೆ ಸೇರಿದ ಸ್ವತ್ತಿಗೆ ಸಂಬಂಧಪಟ್ಟಂತೆ ಆ ಕಾಂಪೌಂಡ್ನ ತೆರವುಗೊಳಿಸೋದಕ್ಕಾಗಿರ್ಬೋದು ಅಥವಾ ಇವರು ಅದರ ಸ್ವಾಧೀನವನ್ನು ಪಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆದೇಶ ಇಲ್ಲದೆ ಇದ್ರೂ ಕೂಡ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಅವರು ಆ JCBಯನ್ನು ಬಳಸಿ ಇವತ್ತು ಏಕಾಏಕಿ ಯಾವುದನ್ನು ಪುಷ್ಪಾರವರಿಗಾಗಲಿ ಅಥವಾ ಯಾರ ಗಮನಕ್ಕೂ ತರದೇನೆ ಇವತ್ತು ಬೆಳಗ್ಗೆ ಭಾನುವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ JCBಯನ್ನು ಬಳಸಿ ಎಲ್ಲವನ್ನ ಧ್ವಂಸಗೊಳಿಸಿ ಎಲ್ಲ ತೆರವುಗೊಳಿಸೋ ಪ್ರಯತ್ನ ಮಾಡಿದ್ದಾರೆ, ಧ್ವಂಸಗೊಳಿಸಿದ್ದಾರೆ. ಈಗ ಆ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮುಂದೆ ಖಂಡಿತವಾಗಿ ನಾವು ಕ್ರಮ ಕೈಗೊಳ್ತೀವಿ. ನಿಮಗೆ ಅನುಮಾನ ಇದೆಯಾ ಸರ್? GP ಆಗಿದೆ ಅಂತ ಹೇಳ್ತಾರೆ. ನಾವು ಅದಕ್ಕೆ GP ಹೋಲ್ಡರ್ ಯಾವತ್ತಿಗೂ ಕೋರ್ಟ್ಗೆ ಬಂದಿಲ್ಲ ಅಥವಾ GP ಏನಿದೆ ಸಂಪೂರ್ಣವಾಗಿ ನಾವೇನು ನೋಡಬೇಕಿದೆ. ಈಗ ಸದ್ಯದಲ್ಲಿ ನಾವು ಅವ್ರೇನು ನಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲೆ ಮಾಡಿ ಆದೇಶ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ಅದನ್ನು ಚಾಲೆಂಜ್ ಮಾಡಿದ್ದೀವಿ. ನಡೀತಾ ಇದೆ ಸರ್. ಇನ್ನೆಲ್ಲ ವಿಚಾರಗಳು ಮುಂದೆ ಪ್ರಕರಣ ವಿಚಾರಣೆ ಅಂತ ಬಂದಾಗ ಎಲ್ಲ ಆಡಿಸ್ಬೋದು. ಈ ಘಟನೆ ಇವತ್ತೇನು ಬೆಳಗ್ಗೆ ಘಟನೆ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಆ ಪುಷ್ಪಾ ಅವರು ಮತ್ತೆ ಆ ಪಕ್ಕದ ನಟರಾಜ್ ಅವರು ಏನಿದ್ದಾರೆ ಇಬ್ಬರು ಕೂಡ ಈಗ ಒಂದು ಕಂಪ್ಲೇಂಟ್ನ ಫೈಲ್ ಮಾಡೋ ನಿಟ್ಟಿನಲ್ಲಿದ್ದಾರೆ. ಅವ್ರ ವಿರುದ್ಧ ದೂರು ದಾಖಲಾಗುತ್ತೆ. ನಂತರ ನ್ಯಾಯಾಲಯದಲ್ಲಿ ಈ ಪ್ರಕರಣ ಏನಿದೆ ಪೆಂಡಿಂಗ್ ಇದೆ ಅದರಲ್ಲಿ ವಿಚಾರಣೆ ಶುರುವಾಗುತ್ತೆ. ಪೆಂಡಿಂಗ್ ಇರೋದ್ರಿಂದ ಪ್ರಕರಣ ಮುಂದುವರಿಯುತ್ತೆ. ಎಲ್ಲ ನ್ಯಾಯಾಧೀಶರ ಗಮನಕ್ಕೆ ತಂದು ಅಲ್ಲಿ ಏನು ಸೂಕ್ತ ಆದೇಶಗಳು ಬೇಕು ಅಥವಾ ಏನು ಅದನ್ನು ಮುಂದುವರಿಸ್ತೀವಿ. ದೂರು ದಾಖಲಿಸೋದು ಕನ್ಸರ್ನ್ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಏನಿದ್ದಾರೆ ಅಲ್ಲಿ ಅವರು ಕಂಪ್ಲೇಂಟನ್ನು ಫೈಲ್ ಮಾಡ್ತಾ ಇದ್ದಾರೆ ಸರ್. ಆಲ್ರೆಡಿ ಅವರ ಸಂಬಂಧಿಕರು ಏನಿದ್ದಾರೆ ಅವರೆಲ್ಲ ಆಲ್ರೆಡಿ ದೂರು ಕೊಡ್ತಾ ಇದ್ದಾರೆ. ಆಲ್ರೆಡಿ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ದೂರುಗಳನ್ನ ಕೊಡ್ತಾ ಇದ್ದಾರೆ. ಕೋರ್ಟ್ ಅವ್ರ ಪರವಾಗಿ ಏನು ಆದೇಶ ಮಾಡಿದೆ ಅಂತ ಹೇಳ್ತಾರೆ ಸರ್. ಈ ನಿಟ್ಟಿನಲ್ಲಿ ಇವ್ರು ಮಾಡಿರುವಂಥ ಕೆಲಸಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟವಾಗಿ ಯಾವುದೇ ರೀತಿ ಆದೇಶ ಮಾಡಿಲ್ಲ. ತಪ್ಪು ತಿಳುವಳಿಕೆಯಿಂದ ಅಥವಾ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರು ಜನಗಳಿಗಾಗಿರ್ಬೋದು ಮೀಡಿಯಾದಲ್ಲಾಗಿರ್ಬೋದು ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಯಾವುದೇ ರೀತಿ ನಿರ್ದಿಷ್ಟವಾದ ಆದೇಶ ಆ ಕಾಂಪೌಂಡನ್ನು ತೆರವುಗೊಳಿಸಬೇಕು, ಅಕ್ರಮವಾಗಿ ಕಟ್ಟಿದ್ದಾರೆ ಅಂತೇಳಿ ಎಲ್ಲೂ ಕೂಡ ಯಾವ ನ್ಯಾಯಾಲಯದ ಮುಖಾಂತರ ಕೂಡ ಯಾವುದೇ ಹೈಕೋರ್ಟ್ನಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ, ಯಾವುದೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವುದೇ ರೀತಿ ಆದೇಶ ಹೊರಟಿಲ್ಲ, ಯಾವುದೇ ರೀತಿ ಆದೇಶ ಹೊರಡಿಸಿಲ್ಲ ನ್ಯಾಯಾಲಯ. ಆ ರೀತಿಯಾದ ಆದೇಶ ನ್ಯಾಯಾಲಯದಿಂದ ಬಂದಿದ್ದೇ ಆದರೆ ನಾವು ಕೂಡ ಅದಕ್ಕೆ ತಲೆ ಬಾಗ್ತೀವಿ, ಎಲ್ಲರೂ ಕೂಡ ಭದ್ರ ಆಗಿರ್ತೀವಿ. ಆದರೆ ಯಾವುದೇ ರೀತಿ ನ್ಯಾಯಾಲಯದ ಆದೇಶ ಇಲ್ಲ ಅಂದ್ರೂ ಕೂಡ ಅವರು ಕಾನೂನು ಬಾಹಿರವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಸರ್ ಖಂಡಿತವಾಗಿ ಇದು ಪುಷ್ಪಾರವರಿಗೆ ಸೇರಿದಂತ ಆಸ್ತಿ. ಅವರು ನೋಂದಾಯಿತ ಕ್ರಯಪತ್ರದ ಮೂಲಕ ಅದರ ಮೂಲ ಮಾಲೀಕರು ಯಾರಾದ್ರು, ಇದ್ರ ಮುಂಚೆ ಮಾಲೀಕರು ಏನಿದ್ರು ಅವರಿಂದ ಅವರು ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಕಾನೂನು ಸಲಹೆಯನ್ನು ಪಡೆದುಕೊಂಡು ನೋಂದಾಯಿತ ಕ್ರಯಪತ್ರದ ಮೂಲಕ ಖರೀದಿ ಮಾಡಿದ್ದಾರೆ. ಯಾರಿಂದ ಅವರು ಗಿರೀಶ್ ಅನ್ನತಕ್ಕಂಥವ್ರು, ಇದರ ಮುಂಚೆ ಮಾಲೀಕರು ಯಾರಾದ್ರು ಗಿರೀಶ್ ಮತ್ತು ಹಾಗೂ ಅವರ ಪತ್ನಿ ವಾಣಿ ಅವರಿಂದ ನೋಂದಾಯಿತ ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿದ್ದಾರೆ. ಸರ್, ಅವ್ರ ಮಾಧ್ಯಮಕ್ಕೆ ನೀಡಿರೋ ದಾಖಲೆ ಕೋರ್ಟ್ ಆದೇಶ ಮುಖ್ಯವಾಗಿ ಅವ್ರು ಏನು ಹೇಳ್ಕೊಬರ್ತಿದ್ದಾರೆ ಅಂದರೆ, ಅವರು ಮುಖ್ಯವಾಗಿ ಹೇಳ್ತಿರೋದು ಸಹ ವಾದಿ ಶಾಂತಿಯುತ ಸ್ವಾಧೀನಕ್ಕೆ ಧಕ್ಕೆಯನ್ನು ಉಂಟುಪಡಿಸದೆ ಆದೇಶಿಸಲಾಗಿದೆ ಅಂತ. ಹೌದು ಸರ್, ಅವರು ಆದೇಶ ಏನು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಡಿಗ್ರಿಯಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ ಪ್ರಾಪರ್ಟಿ, ಶೆಡ್ಯೂಲ್ ಆಸ್ತಿ ಏನಿದೆ ಅದಾಗಿರ್ಬೋದು, ಮತ್ತು ಇಲ್ಲಿ ಅವರು ಏನು ಇವತ್ತು ಈ ಕೆಲಸವನ್ನು ಮಾಡಿದ ಕಾಂಪೌಂಡ್ ತೆರವುಗೊಳಿಸೋ ಪುಷ್ಪಾರವರಿಗೆ ಸೇರಿದ ಆಸ್ತಿಯಲ್ಲಿ ಕಾಂಪೌಂಡ್ ತೆರವುಗೊಳಿಸೋ ಕೆಲಸ ಏನು ಮಾಡಿದ್ದಾರೆ, ಎರಡೂ ಕೂಡ ಬೇರೆ ಬೇರೆ ಆಸ್ತಿ, ಎರಡು ಒಂದೇ ಆಸ್ತಿ ಅಲ್ಲ. ಯಾವುದೋ ಆಸ್ತಿ ಮೇಲೆ ಅವರ ಆದೇಶವನ್ನು ಪಡ್ಕೊಂಡು ಈ ಆಸ್ತಿ ಮೇಲೆ ಅಕ್ರಮವಾಗಿ
ತೆರವುಗೊಳಿಸೋ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ನೀವು ಹೇಳ್ತಿರೋದು ಸರ್, ಈಗ ಪುಷ್ಪ ಅವರು ಹೊಂದಿರುವಂಥ ಆಸ್ತಿಗೂ ದೇವರಾಜ್ ಅವರು ಕೇಳ್ತಿರೋ ಆಸ್ತಿ ಸರ್ವೆ ನಂಬರ್ಗಳು ಅಥವಾ ದಾಖಲೆಗಳು ಎರಡು ಪರಸ್ಪರ ಬೇರೆ ಬೇರೆ ಸರ್. ಹೌದು, ಬೇರೆ ಬೇರೆ. ಮತ್ತೆ ಒಂದೇ ಆಗಿದೆ ಅನ್ನೋಂಥದ್ದು ಎಲ್ಲೂ ಕೂಡ ಅವರೆಲ್ಲೂ ಸಾಬೀತುಪಡಿಸಿಲ್ಲ, ಎಲ್ಲೂ ಕೂಡ ದಾಖಲಾತಿಗಳು ಕೊಟ್ಟಿಲ್ಲ. ಅವರು ಯಾವುದೋ ಒಂದು 5 ಗುಂಟೆ ಜಾಗ ಅವರ ಲಕ್ಷ್ಮಣ್ಣವ್ರ ಹೆಸರಲ್ಲಿದೆ, ಲಕ್ಷ್ಮಣ್ಣವ್ರ GPA ಪಡ್ಕೊಂಡಿದ್ದೀವಿ ಅಂತ ಹೇಳಿ ಅವರು ನ್ಯಾಯಾಲಯದಲ್ಲಿ ಹಾಕಿದ್ದಾರೆ. ಉದ್ದೇಶಪೂರ್ವಕವಾಗಿ ನ್ಯಾಯಾಲಯದಿಂದ ನೋಟಿಸ್ ಜಾರಿ ಆಗದೇ ಇದ್ರೂ ಕೂಡ ನೋಟಿಸ್ ಜಾರಿ ಆದಂತೆ ಮಾಡಿ ಏಕಪಕ್ಷೀಯವಾಗಿ ಒಂದು ಆದೇಶವನ್ನು ಪಡ್ಕೊಂಡಿದ್ದಾರೆ. ಆ ಏಕಪಕ್ಷೀಯ ಆದೇಶವನ್ನು ನಾವು ಚಾಲೆಂಜ್ ಮಾಡಿ ಆಲ್ರೆಡಿ ಸಿವಿಲ್ ಮಿಸ್ಲಿನಿಯಸ್ ಪಿಟಿಷನ್ 2 ಪಿಟಿಷನ್ ಅರ್ಜಿಗಳನ್ನ ನಾವು ದಾಖಲಿಸಿದ್ದೀವಿ ಕಳೆದ 2025 ಸೆಪ್ಟೆಂಬರ್ನಲ್ಲಿ. ಆ ನಿಟ್ಟಿನಲ್ಲಿ ಅವರು ಕೂಡ ನೋಟಿಸ್ ಹೋಗಿದೆ, ಅವರು ಅಪಿಯರ್ ಆಗಿದ್ದಾರೆ. ಸಿವಿಲ್ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇರುವಾಗ ದಾಖಲಾಗಿದೆ, ಇನ್ನು ಪ್ರಕರಣ ಪೆಂಡಿಂಗ್ ಇದ್ದಾಗಲೇ ಇವ್ರಿಗೆ ಯಾವುದೇ ರೀತಿಯ ನ್ಯಾಯದ ಆದೇಶ ಇಲ್ಲದೇ ಇದ್ರೂ ಕೂಡ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕೆಲಸವನ್ನು ಮಾಡಿದ್ದಾರೆ. ಲಕ್ಷ್ಮಮ್ಮ ಕೇಳಿದ್ರು ಎಂದಿಗೂ ಲಕ್ಷ್ಮಮ್ಮ ಅವ್ರು ಯಾರು ಅಂತಕ್ಕಂಥ ನಮಗೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಅವ್ರು ಎಂದಿಗೂ ಅವ್ರ ಮುಂದೆ ಬಂದಿಲ್ಲ. ಲಕ್ಷ್ಮಮ್ಮ ಅವ್ರು ಯಾರು, ಇವರಿಗೆ ಯಾವ ಉದ್ದೇಶಕ್ಕೆ GPA ಕೊಟ್ಟಿದ್ದಾರೆ ಅನ್ನೋದೆಲ್ಲ ಅವರೇ ಹೇಳಬೇಕಾಗುತ್ತೆ, ಅಥವಾ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆದಾಗ ಎಲ್ಲ ಕೊಡಬಾರ್ದು. ಸರಿ, ಇದು ಈಗ ನೋಟಿಸ್ ವಿಚಾರಕ್ಕೆ ಸಂಬಂಧ ಅದು ಅವ್ರ ಗಮನಕ್ಕೆ ಬಂದಿದ್ದ ಈ ರೀತಿಯಾಗಿ ಅವ್ರ ಪ್ರಕರಣ ದಾಖಲಿಸೋ ಗಮನಕ್ಕೆ ಬಂದಿದ್ರೆ ಅವರಾಗಲಿ ಅಥವಾ ಅವ್ರ ಪರ ವಕೀಲರಾಗಲಿ ಅಥವಾ ನಾವುಗಳಾಗಲಿ ಖಂಡಿತವಾಗಿ ನಾವು ಇದನ್ನ ಚಾಲೆಂಜ್ ಮಾಡಿ ವಿಚಾರಣೆಯಲ್ಲಿ ಭಾಗವಹಿಸ್ತಿದ್ವಿ, ಪಾಲ್ಗೊಳ್ತಾ ಇದ್ವಿ. ಇವರು ಈ ಉದ್ದೇಶದಿಂದನೇ ಉದ್ದೇಶಪೂರ್ವಕವಾಗಿಯೇ ನ್ಯಾಯಾಲಯದಿಂದ ಜಾರಿಯಾಗಿರುವಂತಹ ನೋಟಿಸ್ ಅನ್ನ ಅವರಿಗೆ ಜಾರಿಯಾಗದಂತೆ ಮಾಡಿ, ಜಾರಿ ಆಗಿದೆ ಅನ್ನೋ ರೀತಿ ತೋರಿಸಿ ಏಕಪಕ್ಷೀಯ ಆದೇಶವನ್ನು ಪಡ್ಕೊಂಡಿದ್ದಾರೆ. ಅದನ್ನೇ ಚಾಲೆಂಜ್ ಮಾಡಿ ನಾವು ಈ ಅರ್ಜಿನ ದಾಖಲಿಸಿದ್ದೀವಿ ಅಂತ ಹೇಳ್ತಾ ಇರೋದು. ಈ ಅರ್ಜಿ ನಾವು ದಾಖಲಿಸಿರೋ ಬಗ್ಗೆ ಅವರಿಗೆ ಕೂಡ ನೋಟಿಸ್ ಹೋಗಿದೆ, ಅದು ಕೂಡ ಅವ್ರ ಗಮನದಲ್ಲಿದೆ. ಕಾಂಪೌಂಡಿಂಗ್ ಅಂಟಿಸಿದ್ವಿ ಅಂತ, ಆಸ್ತಿ ಕಬಳಕ್ಕೆ ಕಾಂಪೌಂಡಿಗೆ ನೋಟಿಸ್ ಹಾಕಿದ್ವಿ ಅಂತ. ಕಾಂಪೌಂಡ್ಗೆ ಅವರು ನೋಟಿಸ್ ಅನ್ನ ಅಂಟಿಸಿದ ಮೇಲೆ ನಮಗೆ ಗೊತ್ತಾಗಿದ್ದು ಈ ರೀತಿ ಒಂದು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಆವಾಗ. ನಂತರದಲ್ಲಿ ಅದನ್ನ ನಾವು ಚಾಲೆಂಜ್ ಮಾಡಿ ನಾವು ಅರ್ಜಿ ಕೂಡ ಸಲ್ಲಿಸಿದ್ವಿ, ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಅದು ಕೂಡ ಈಗ ಪೆಂಡಿಂಗ್ ಅಲ್ಲಿ ಇದೆ. ಅದೇ ಅರ್ಜಿ ಈಗ ನಡೀತಾ ಇದೆ, ಪೆಂಡಿಂಗ್ ಅಲ್ಲಿ ಇದೆ. ಇವ್ರು ಏನ್ ಆದೇಶ ಆಗಿದೆ ಅಂತ ಹೇಳ್ತಾರೆ, ಅದರ ವಿರುದ್ಧ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ ಕಳೆದ ಸೆಪ್ಟೆಂಬರ್ 2025 ಅರ್ಜಿಯನ್ನ ಸಲ್ಲಿಸಿದ್ವಿ ನ್ಯಾಯಾಲಯಕ್ಕೆ. ಅದೇ ಈಗ ಉದ್ದೇಶ ಏನು ಸರ್ ಇವ್ರದ್ದು, ಆ ಜಾಗದ ಕಬಳಿಸ್ಬೇಕು ಅಂತ ಅಥವಾ ಮಾರಾಟ ಮಾಡಬೇಕು ಅಂತ? ಅವ್ರ ಉದ್ದೇಶ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಏನಂತ ಅಂದ್ರೆ ಸೆಲೆಬ್ರಿಟಿ ಇದ್ದಾರೆ, ಈ ರೀತಿಯಾಗಿ ಸ್ವಲ್ಪ ಇವ್ರ ಹೆಸರನ್ನ ಹಾಳು ಮಾಡುವಂತ ಕೆಲಸ ಅಥವಾ ಸ್ವಲ್ಪ ತೊಂದರೆ ಕೊಡುವಂತ ಕೆಲಸ ಮಾಡಿದ್ರೆ ಇಲ್ಲಿಗಲ್ ಬೆನಿಫಿಟ್ಸ್, ಇಲ್ಲಿಗಲ್ ಆಗಿ ಇಲ್ಲಿಗಲ್ ಮೀನ್ಸ್ ಅವರು ಕೂಡ ಸ್ವಲ್ಪ ಆದಾಯ ಅಥವಾ ಲಾಭವನ್ನು ಮಾಡ್ಕೋಬಹುದು ಅನ್ನೋ ಉದ್ದೇಶ ಇರಬಹುದು. ಈಗ ದಾಖಲೆಗಳು ಅವ್ರು ಇಟ್ಕೊಂಡಿದಾರಲ್ಲ ಅವೆಲ್ಲ ಏನು ಸರ್? ಸಂಪೂರ್ಣ ದಾಖಲೆಗಳು ಏನಿದೆ ಅಂತ ಈಗ ವಿಚಾರಣೆ ನಡೆದಾಗಲೇ ಎಲ್ಲ ಅವರು ಬರುತ್ತೆ ಸರ್. ಎಲ್ಲ ನ್ಯಾಯಾಲಯದ ಮುಖಾಂತರ ಎಲ್ಲ ಅವರು ಬರುತ್ತೆ ಸರ್. ಇದ್ರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದಾರೆ, ನಾನು ಕೋರ್ಟ್ ಆದೇಶ ನನ್ನ ಪರ ಇತ್ತು, ನಾನು ನನ್ನ ಜಾಗಕ್ಕೆ ನಾನು ಯಾಕೆ ಪರ್ಮಿಷನ್, ನೀವು ಕೇಳಿದ ಪ್ರಶ್ನೆ ಸಂಪೂರ್ಣ ತಪ್ಪು ಮಾಹಿತಿ ಅಥವಾ ತಪ್ಪು ಕಲ್ಪನೆಯಲ್ಲಿದ್ದಾರೆ. 2023 ಅವರು ಕೇಸ್ ದಾಖಲು ಮಾಡಿದ್ದಾರೆ, 24 ಆದೇಶ ಆಗಿದೆ, 24-25 ಆದೇಶ ಆಗಿದೆ. ಆ ಮಾಹಿತಿ ನಮಗೆ ಗೊತ್ತಾದಂತೆ ಅಂದ್ರೆ ಅವ್ರು ಏನ್ ಬಂದು ಕಾಂಪೌಂಡ್ ಅಂಟಿಸಿದ್ರು ಅಂತ ಹೇಳಿ ಮಾಹಿತಿ ನಮಗೆ ತಿಳಿದ ತಕ್ಷಣ ಈ ರೀತಿ ಸುಳ್ಳು ಪ್ರಕರಣ ದಾಖಲು ಮಾಡೋ ಒಂದು ಆದೇಶ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಇಮಿಡಿಯೇಟ್ ಆಗಿ ನಾವು ವಿತಿನ್ ಟೈಮ್ ಅದನ್ನು ಒಂದು ಪಿಟಿಷನ್ ಫೈಲ್ ಮಾಡಿದ್ದೀವಿ. ನೀವು ಯಾವಾಗ ಚಾಲೆಂಜ್ ಮಾಡಿದ್ರಿ? ಕಳೆದ ಸೆಪ್ಟೆಂಬರ್ 2025 ಅವರ ಪ್ರಕರಣ 2023. ಅದು ನಂತರದಲ್ಲಿ ಎಲ್ಲ ತೀರ್ಮಾನ ಆಗಿ 2027/2/2024 ಒಂದು ಏಕಪಕ್ಷೀಯ ಆದೇಶ ಆಗುತ್ತೆ. ನಂತರದಲ್ಲಿ ಕಾಂಪೌಂಡ್ಗೆಲ್ಲ ಕಳೆದ ನಾವು ಅರ್ಜಿ ಫೈಲ್ ಮಾಡೋದಕ್ಕೆ ಒಂದು 2 ತಿಂಗಳ ಮುಂಚೆ ಕಾಂಪೌಂಡ್ಗೆಲ್ಲ ತಂದು ಅಂಟಿಸ್ತಾರೆ ವಿಚಾರ ಗೊತ್ತಾಗುತ್ತೆ, ಇಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಅಂತೇಳಿ. ಇಮಿಡಿಯೇಟ್ ಆಗಿ ನಾವು ಪಿಟಿಷನ್ ಅದನ್ನು ಚಾಲೆಂಜ್ ಮಾಡಿ ಒಂದು ಪಿಟಿಷನ್ ಫೈಲ್ ಮಾಡಿರ್ತೀವಿ. ಈ ಎಲ್ಲ ಮಾಹಿತಿ ಗೊತ್ತಿದ್ರು ಕೂಡ ಅವರ ತಪ್ಪು ತಿಳುವಳಿಕೆ ಏನಂತ ಅಂದ್ರೆ ಅವ್ರ ನ್ಯಾಯಾಲಯದಲ್ಲಿ ಹಾಕಿ ಇದೇ ಆಸ್ತಿ ಮೇಲೆ ಏನಾದ್ರೂ ಅವರಿಗೆ ಆದೇಶ ಆಗಿದ್ರು ಕೂಡ ಇದನ್ನ ಅವರು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಒಂದು ಜಾರಿ ಅರ್ಜಿಯನ್ನು ಹಾಕಿ ಕೋರ್ಟಿಂದ ನಿರ್ದಿಷ್ಟವಾದ ಒಂದು ಆದೇಶವನ್ನು ಪಡ್ಕೋಬೇಕಾಗುತ್ತೆ. ಅದರ ಪಡೆದೇನೆ ಈ ರೀತಿ ಕಾನೂನು ಬಾಹಿರವಾಗಿ ಸ್ವಇಚ್ಛಾಚಾರದಿಂದ ಈ ರೀತಿ ದಾಂಧಲೆ ಮಾಡೋದು ಸಂಪೂರ್ಣ ಕಾನೂನು ಬಾಹಿರವಾದ ಕೃತ್ಯ. ಈಗ ಯಾವ ಕೋರ್ಟಲ್ಲಿ? 4ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಹಾಸನ.